ಸರ್ ಇದು ಬಸ್ ಸ್ಟ್ಯಾಂಡ್ ಹೋಗೋದ ಬನ್ನಿ ಸರ್. ಎಷ್ಟು ಸರ್ ಅಮೌಂಟ್ ಎಷ್ಟಾಗುತ್ತೆ ಸರ್ ಮೀಟ್ರ್ ಮೀಟ್ರ್ ಸರ್ ಓಕೆ ಮೀಟ್ರೇನಾ ಸರ್ ಸರ್ ಮೀಟ್ರ್ ಸರ್. ಹಾಂ ಅದೇ ಅದೇ ಏನು 20-30 ಏನಾಗಲ್ವಾ ಅದೇನು ಬರುತ್ತೆ ಅಷ್ಟೇ ಅಂತೀರಾ ಏನು ಬರುತ್ತದೆ ಇವಾಗೂ ಪ್ರಾಮಾಣಿಕವಾಗಿರ್ತೇವೆ, ಮುಂದೆಗೂ ಪ್ರಾಮಾಣಿಕವಾಗಿ ನಾವು ಇರ್ತೀವಿ ಸರ್. ಖುಷಿ ಆಯಿತು ಸರ್ ನಿಮ್ಮ ವಿಚಾರ ಕೇಳಿ. ಓಕೆ ನಮಸ್ಕಾರ ಸರ್. ನಮಸ್ಕಾರ. ನಾವು ಶ್ರೀ ಗೋಮಾತಾ ಸರ್ಕಲ್ ಯೂಟ್ಯೂಬರ್ಸು ಚಿಕ್ಕದಾಗಿ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಇರ್ತೀರಿ. ಯಾಕೋ ನಿಮ್ಮ ಬಗ್ಗೆ ತುಂಬ ಇಷ್ಟ ಆಯಿತು ಸರ್, ಆಟೋ ಚಾಲಕರ ಬಗ್ಗೆ. ಅದಕ್ಕೋಸ್ಕರ ನಾವು ಆಟೋ ಬದುಕಿನ ಜೀವನ ಅನ್ನೋದು ಒಂದು ಸಂದರ್ಶನ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಬಂದಿದ್ರಿ ಸರ್. ಒಳ್ಳೇದು ಸರ್, ಒಳ್ಳೇದು. ತಮ್ಮ ಹೆಸರು ಸರ್? ಶಂಕರ್. ಸರ್ ಹೇಗಿದೆ ಜೀವನ? ಸರ್ ಕಷ್ಟನೂ ಇದೆ, ಸುಖನೂ ಇದೆ. ಸುಖನೂ ಇದೆ, ಅದೇ ಅದೇ. ಅಂದರೆ ನೀವು ಒಂದು 10 ವರ್ಷದಿಂದ ಆಟೋ ಚಾಲಕರ ಸರ್? ಹ್ಞೂ ಸರ್. ಹಾಂ ಅದೇ ಅದೇ. ಬೇರೆ ಇನ್ನೇನು ಜೀವನ ಇದು ಬಿಟ್ಟರೆ ಏನು ಮಾಡಲಿಲ್ವಾ ಸರ್? ಇದು ಬಿಟ್ಟರೆ ಏನೇನೇ ಇಲ್ಲ. ಅದೇ ಅದೇ. ಹೆಂಗನ್ಸುತ್ತೆ ಸರ್ ಇದರ ಆಟೋ ಜೀವನದ್ದು? ಸರ್ ಅದೇ ಕಷ್ಟನೂ ಇದೆ, ಸುಖನೂ ಇದೆ. ಸರ್ ಈಗ ಒಂದು ಆಟೋ ಎಷ್ಟಾಗ್ಬೋದು ಸರ್? ಸರ್ ಒಂದು ಆಟೋ ಬಂದು ಇವಾಗ 3 ಲಕ್ಷ ರೂಪಾಯಿ. ಹಾಂ. ನಾವು ನಮ್ಮ ಹತ್ರ ಇದ್ದಿದ್ದು 1 ಲಕ್ಷ ರೂಪಾಯಿ. ಇನ್ನು 2 ಲಕ್ಷ ರೂಪಾಯಿ ಫೈನಾನ್ಸ್ ಮಾಡಿಸಿದ್ದೀವಿ. 1.5 ರೂಪಾಯಿ ಬಡ್ಡಿ. ಅದೇ ಅದೇ. ತಿಂಗಳಿಗೆ ಅದು ಬಡ್ಡಿನೂ 3,000 ರೂಪಾಯಿ ಕಟ್ಟಬೇಕು. ಮತ್ತೆ ಆಟೋ EMI ಬರುತ್ತೆ ತಿಂಗಳಿಗೆ. ಸೊ 3,000 ರೂಪಾಯಿ ನೀವು ಹೇಳ್ದಂಗೆ EMI ಕಟ್ಟಬೇಕಾಗತ್ತೆ. ಅಲ್ಲ, ಬಡ್ಡಿ ಅಷ್ಟು ಬೀಳುತ್ತೆ. EMI ಬಂದು ಅದು ಎಕ್ಸ್ಟ್ರಾ ಪೆನಾಲ್ಟಿ ಹಾಕ್ತಾರೆ. ಅದೇ ಸರ್. ಈಗ ನಿಮ್ಗೆ ಗೊತ್ತಿರೋಂಗೆ ಆಟೋ ಸ್ಟ್ಯಾಂಡಲ್ಲಿ ಬಿಡುವಿಲ್ಲದಂಗೆ ನಿಮಗೆ ಬಾಡಿಗೆ ಸಿಗುತ್ತಾ ಸರ್? ಇಲ್ಲ ಸರ್, ಮೊದಲಿದ್ದಂಗಿಲ್ಲ. ಅದೇ ಅದೇ. ಮತ್ತು ಅವಾಗೆ ಒಂದು ಮಾತಂದರೆ 50 ಆಟೋಗಳಿದೆ, 50 ಆಟೋದಲ್ಲಿ 49ನೇವು ನಾನು ಅಂದರೆ 49ನೇವು ಮತ್ತೆ ಮುಂದಕ್ಕೆ ಬರ್ತೀವೋ ಇಲ್ಲ ಹಿಂದೆನೇ ಇರ್ತೀವೋ ಗೊತ್ತಾಗಲ್ಲ ಸರ್. ಮತ್ತೆ ಬಾಡಿಗೆನೇ ಸಿಗಲಿಲ್ಲ ಅಂದರೆ ನಿಮ್ಮ ಜೀವನ ಹೆಂಗೆ ಸರ್? ಸರ್ ಬಾಡಿಗೆನೇ ಬರಲಿಲ್ಲ ಅಂತಂದರೆ ಜೀವನ ಕಷ್ಟ ಸರ್ ನಮ್ಮದು. ಕಷ್ಟ. ಅದೇ ಅದೇ. ಈಗ ನೀವು ಹೇಳ್ದಂಗೆ 2 ವೀಲರ್ಸ್ ಎಲ್ಲರ ಮನೆಯಲ್ಲೂ ಇದೆ, 2 ವೀಲರ್ಸ್, ಕಾರ್ ಇದೆ. ಹಾಂ ಅದೇ ಅದೇ. ನಮ್ಗೆ ಏನಾದರೂ ಸರ್ಕಾರದಿಂದ ಏನಾದರೂ ಒಂದು ನೆರವು ಮಾಡಿಕೊಟ್ರೆ ನಮಗೆ ಉತ್ತಮ ಅನಿಸುತ್ತೆ ಸರ್. ಮತ್ತೆ ಮಕ್ಕಳ ವಿಚಾರ ನೀವೇನು ಅಂದರೆ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಜುಕೇಶನ್ ಮಾಡ್ತಾ ಇರೋದು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇರೋದು. ಅದೇ ಅದೇ. ಈಗಿರೋ ಏನೋ ಹೊಸ ಟೆಕ್ನಾಲಜಿ ಎಜುಕೇಶನ್ಸ್, ಯಾವ ಸ್ಪೋಕನ್ ಇಂಗ್ಲೀಷು ಇವೆಲ್ಲ ಅಬಾಕಸ್ಸು ಇವೆಲ್ಲ ಕೇಳ್ತಾರೆ ಮಕ್ಕಳು. ನಾವು ಏನೋ ಒಂದು ಸಮಾಧಾನ ಮಾಡಿ ಮುಂದಿನ ವರ್ಷ ಮಾಡ್ಸೋಣ ಅಂತೇಳಿ ನೋಡ್ತೀವಿ. ನಮಗೆ ನೋವಿದೆ ಅಂತೀರಾ? ನೋವಿದೆ. ನಮ್ಮ ಮಕ್ಕಳು ಪಾಪ ಜೊತೆಯಲ್ಲಿ ಮಕ್ಕಳ ಜೊತೆ ಓಡಾಡ್ತಾರಲ್ಲ, ಫ್ರೆಂಡ್ಸ್ ಜೊತೆ ಅವರೆಲ್ಲಾನು ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಇಲ್ಲಿ ಇದು CBSE ಎಲ್ಲ ಓದ್ತಾ ಇರ್ತಾರೆ. ಅವ್ರ ಜೊತೆ ಇದ್ದಾಗ ಅವ್ರು ಕೇಳ್ತಾರೆ, ಅವು ನಮ್ಗೆ ದುಃಖ ಆಗುತ್ತೆ. ಅದನ್ನ ಸುಮ್ಮನೆ ಮುಂದಿನ ವರ್ಷ ನೋಡೋಣ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಜೀವನ ಮಾಡ್ತಾರೆ. ಸರ್ ನಿಮ್ದು ಸ್ವಂತ ಮನೆನಾ ಸರ್? ಬಾಡಿಗೆ ಮನೆ. ಬಾಡಿಗೆ ಎಷ್ಟು ಸರ್? 5,000 ರೂಪಾಯಿ. 5,000 ರೂಪಾಯಿ ಬಾಡಿಗೆ. ಒಂದು ಅಂದಾಜಾಗಿ ಇದೊಂದು 3,000 ರೂಪಾಯಿ EMI ಕಟ್ಟಬೇಕಾಗತ್ತೆ ಅಂದ್ಕೊಳ್ಳಿ. ಹಾಂ. ಆಮೇಲೆ ಜೀವನಕ್ಕೆ ಅಂದರೆ ಒಂದು 5,000 ರೂಪಾಯಿ ಬೇಕಾ ಸರ್? ನಿಮ್ಮ ಫ್ಯಾಮಿಲಿ ಖರ್ಚು, ಗ್ಯಾಸು, ಕರೆಂಟ್ ಬಿಲ್ಲು ಎಲ್ಲ ಸೇರಿ ಒಂದು 5,000, 5,000 ರೂಪಾಯಿ ಬೇಕಾಗುತ್ತೆ. ಟೋಟಲಾಗಿ ನಿಮ್ಮ ಬಜೆಟಲ್ಲಿ ಇವಾಗ ಒಂದು 17,000 ರೂಪಾಯಿ ನೀವು ಸಂಪಾದನೆ ಮಾಡಬೇಕು. 17ರಿಂದ 20,000. 17ರಿಂದ 20,000 ಸಂಪಾದನೆ ಮಾಡಬೇಕು. 59ನೇವರು ಅಂದರೆ 59 ಅಲ್ಲ, ಯಾವಾಗಲೂ ಫಸ್ಟ್ನೇವ್ರು ಆಗಲಿ ಅಂತ ನಾವು ಆಸೆ ಬೀಳ್ತೀರಿ. ಯಾಕೆಂದರೆ ಕೀವಲ್ಲಿ ನೀವು ಹೇಳಿದ್ರಿ ಸೀರಿಯಲಲ್ಲಿ 59ನೇವನಾಗಿದ್ದೆ ಅಂತ. 59ನೇವ್ರು ಆಗಿದ್ರು ದಿನಕ್ಕೆ 5 ಬಾಡಿಗೆ ಅಂದ್ರೂ 50 ರೂಪಾಯಿ ಬಾಡಿಗೆ ಅಂದ್ರೂ 250 ರೂಪಾಯಿ ದುಡಿಬೋದು ಅಂದ್ಕೊಳ್ಳಿ ಸರ್. 250 ರೂಪಾಯಿ ಅಂದ್ರೆ ನಿಮಗೆ ಒಂದು 7,000 ರೂಪಾಯಿ, 8,000 ರೂಪಾಯಿ ಮಧ್ಯೆ ನಿಮಗೆ ಅಮೌಂಟ್ ಬರ್ತದೆ. ನಿಮ್ಮ ಜೀವನದ್ದು ಕಂಪೇರ್ ಮಾಡಿದ್ರೆ 17,000 ರೂಪಾಯಿ ಮೇಲೆ ನೀವು ಸಂಪಾದನೆ ಮಾಡಬೇಕಾಗುತ್ತಲ್ಲ ಸರ್. ಇನ್ನು 10,000 ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಸರ್? ಅದೇ ಸಾಲ. ಅದೇ ಅದೇ. ಸಾಲ ಮಾಡಿ ಜೀವನ ಮಾಡ್ತಾ ಇದ್ದೀವಿ. ಅದೇ ಅದೇ. ಮತ್ತು ಮಕ್ಕಳದೇ ಎಜುಕೇಷನ್ದು ಮತ್ತು ತಿರ್ಗಿ ಮನೆ ಬಾಡಿಗೆದು ಇವೆಲ್ಲ ನೋಡಿದಾಗ ನೀವು ಅದು ಇನ್ನೊಂದು ವಿಚಾರ ಅಂದ್ರಿ ಏನು, ಸರ್ಕಾರದಲ್ಲಿ ದೊಡ್ಡ ಇಲಾಖೆ ಬಿಟ್ಟು ಸಣ್ಣ ಪುಟ್ಟ ಇಲಾಖೆ ಆಟೋಗಳನ್ನ ಉಪಯೋಗಿಸ್ಕೊಳೋದ್ರಿಂದ ನಮ್ಮ ಜೀವನಕ್ಕೆ ಏನಾನು ಒಂದು ದಾರಿ ಆಗುತ್ತೆ ಅಂತ ಇದ್ದೀರಾ? ಖಂಡಿತ ಆಗುತ್ತೆ. ಅದೇ ಅದೇ ಸರ್. ಅದೊಂದು. ಮತ್ತು ತಿರ್ಗಾ ನಿಮಗೆ ಏನೇ ಸರ್ಕಾರದಲ್ಲಿ ಬರುವಂಥ ಲೋನ್ಸು, ಸಬ್ಸಿಡಿ ಬಂದರೆ ಇನ್ನೂ ಖುಷಿ ಆಗುತ್ತೆ ಅಂತ ಅಲ್ವಾ ಸರ್? ಅದೇ ಸರ್. 3,000 ಬಡ್ಡಿ ಅಂದ್ಕೊಳ್ಳಿ, 6,000 ಸಂಸಾರ ಖರ್ಚು, 5,000 ಮನೆ ಬಾಡಿಗೆ, ಮತ್ತು 3,000 ಈ ಥರ ಪೆಟ್ರೋಲು ಇವೆಲ್ಲ 17,000 ರೂಪಾಯಿ ಪ್ಯಾಕೇಜ್ ಬರುತ್ತೆ ಸರ್ ಇದು 1 ಡೇಗೆ. ಮತ್ತು ನಿಮ್ಮದು 250 ರೂಪಾಯಿ ದಿನಕ್ಕೆ 5 ಬಾಡಿಗೆ ಅಂತ ಹೊಡೆದ್ರೂ 250 ರೂಪಾಯಿ ದುಡಿಬೇಕಾಗತ್ತೆ. ನೀವು 250 ದುಡಿದ್ರೆ 7,000 ಆಗೋದು. ನೀವು ಇನ್ನೇನು ಹೇಳೋಕ್ಕೆ ಇಷ್ಟ ಬೀಳ್ತೀರಾ ಸರ್? ನಿಮ್ಮ ಜೀವನ ಇವಾಗ ನೀವು ಹೇಳಿದ್ರೆ 10,000 ರೂಪಾಯಿ ಲೋನ್ ಮಾಡಬೇಕು, ಸಾಲ ಮಾಡಬೇಕು, ಜೀವನ ಮಾಡಬೇಕು ಅಂತ. ಕಸ್ಟಮರ್ಗಾಗಲಿ ಸರ್ಕಾರಕ್ಕಾಗಲಿ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಏನು ಅಂತ? ಕಸ್ಟಮರ್ಗೆ ಫಸ್ಟ್ ಆಫ್ ಆಲ್ ನೀವು ಅಂದರೆ ಕಸ್ಟಮರೇ ನಮ್ಮ ಮನೆ ದೇವರು ಅಂತ. ಕಸ್ಟಮರ್ಸೇ ನಮ್ಮ ಮನೆ ದೇವರು. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಕಸ್ಟಮರ್ಸ್ಗೆ, ನಮ್ಮ ಆಟೋದವ್ರು ಇದ್ದಾರೆ ಅಂತೇಳಿ ನೀವು ಒಂದು ಸಲ ಹತ್ತಿ,
ನಮ್ಮ ಜೀವನಕ್ಕೂ ಒಂದು ದಾರಿ ಸಿಗುತ್ತೆ. ಅದೇ ಅದೇ ನಾವು ಒಳ್ಳೇದನ್ನ ಬಯಸಿ ಅದೇ ಅದೇ ಸರ್ಕಾರಕ್ಕೂ ಅಷ್ಟೇ ನಮ್ಮಂಥ ಬಡ ಚಾಲಕರಿಗೆ ಮತ್ತು ನಮ್ಮ ಆಟೋ ಚಾಲಕರನ್ನು ಗುರುತಿಸಿ ಏನಾದರೂ ಒಂದು ಇನ್ಸೂರೆನ್ಸು ಇನ್ಸೂರೆನ್ಸ್ ಮೊನ್ನೆ ಏನೋ ಇನ್ಸೂರೆನ್ಸ್ ತಿಂಗಳಿಗೆ ಏನಾದರೂ ಬರೋ ಥರ ನಮ್ಮ ಚಾಲಕರಿಗೂ ಮಾಡಿ. ಅದೇ ಎಷ್ಟೋ ಜನ ಮಧ್ಯದಲ್ಲಿ ಸಿಲುಕಿ ಆ ಕಡೆನೂ ಇಲ್ದರೆ ಈ ಕಡೆ ಇಲ್ದರೆ ನರಳುತ್ತಾ ಇದ್ದಾರೆ. ಅದೇ ಅದೇ ಅಂಥವ್ರಿಗೆ ಬೆನ್ನೆಲುಬಾಗಿ ಸರ್ಕಾರ ಮತ್ತು ನಮ್ಮ ಕಸ್ಟಮರ್ಸು ಅದೇ ಅದೇ ಸರ್ ಮತ್ತು ನಮ್ಮ ಸರ್ಕಾರಿ ಇಲಾಖೆಯವರು ಅದೇ ಅದೇ ಸಣ್ಣ ಸಣ್ಣದಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ನಮಗೂ 3 ಹೊತ್ತು ಊಟಕ್ಕೂ ನಮಗೂ ಜೀವನಕ್ಕೆ ನಡೆಯುತ್ತೆ. ಅದೇ ಅದೇ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಮೆಟ್ಟಿ ನಿಲ್ಲಬಹುದು, ನಾವು ಬದುಕಬಹುದು ಅನ್ನೋ ದಾರಿ ನಮಗೂ. ನೀವು ಹೇಳೋ ವಿಚಾರ ಹೇಳಿದ್ರೆ ಇಂಥವ್ರದ್ದೆಲ್ಲ ಸಹಕಾರ ನೀವು ಹೇಳ್ದಂಗೆ ಸರ್ಕಾರದ್ದು ಮತ್ತು ಇದು ಕಸ್ಟಮರ್ಸು ಮತ್ತು ಸಣ್ಣ ಪುಟ್ಟ ಇಲಾಖೆಯವರು ನಿಮ್ಮನ್ನು ಉಪಯೋಗಿಸ್ಕೊಳೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಒಂದು ಸಂದರ್ಶನ. ಈ ಗೋಮಾತ್ ಸರ್ಕಲಲ್ಲಿ ತಾವು ಬಂದು ಪಾಪ ಸಮಯ ಇವತ್ತು ಅರ್ಧ ದಿನ ನಮ್ಮ ಜೊತೆಲ್ಲೇ ಕಳೆದಿದ್ದೀರಾ. ತುಂಬ ಸಂತೋಷ. 10 ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದ್ರೆ ಒಂದು ದಿನ ಬೇಕಾದ್ರೆ ಕಾಯ್ತೀವಿ. ನಿಮ್ಮ ಗೋಮಾತಾ ಸರ್ಕಲ್ಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನೀವು ಇದೇ ಥರ ಮುಂದುವರಿಸಿ ಇನ್ನೂ ಕಾರ್ಯಕ್ರಮಗಳನ್ನು ಮುಂದೆ ಬಡ ಜನರ ಪಾಲಿಗೆ ನೀವು ಮುಂದೆ ನಿಂತು ಕೇಳಿ. ನಿಮಗೂ ಒಳ್ಳೇದಾಗುತ್ತೆ, ನಮ್ಮಂಥವ್ರಿಗೂ 10 ಜನಕ್ಕೆ ಒಳ್ಳೇದು ಆಗುತ್ತೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.